Praise the Lord. Greetings to you all in the name of our Lord and Savior Jesus Christ. Today's Bible verse, Psalms 61 verse 3. You are my protector, my strong defense against my enemies. ಕೀರ್ತನೆಗಳು 61 3ನೇ ವಚನ. ನೀನು ನನಗೆ ಶರಣನು, ಶತ್ರುಗಳಿಂದ ತಪ್ಪಿಸುವ ಭದ್ರವಾದ ಬುರುಜು ಆಗಿದ್ದೆ. ಇವತ್ತಿನ ಈ ವಾಕ್ಯವನ್ನು ಕೀರ್ತನೆಗಾರನಾದ ದಾವೀದನು ಹೇಳ್ತಾ ಇದ್ದಾನೆ. ಏನೆಂದರೆ, ದೇವರೇ ನೀನು ನನಗೆ ಶರಣನಾಗಿದ್ದಿ, ಶತ್ರುಗಳಿಂದ ತಪ್ಪಿಸುವಂತಹ ಭದ್ರವಾದ ಬುರುಜು ನೀನಾಗಿದ್ದಿ, ಒಂದು ದೊಡ್ಡ ಗೋಪುರ ನೀನಾಗಿದ್ದಿ ಎಂಬುದಾಗಿ ಇಲ್ಲಿ ದಾವೀದನು ಹೇಳ್ತಾ ಇದ್ದಾನೆ. ಪ್ರಿಯರೇ, ಮುಂದೆ ಸೊಲೊಮೋನನು ಕೂಡ ಜ್ಞಾನೋಕ್ತಿ 18:10 ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ಯೆಹೋವನ ನಾಮವು ಬಲವಾದ ಬುರುಜಾಗಿದೆ, ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು ಎಂಬುದಾಗಿ. ಹೌದು, ದೇವರ ನಾಮ ಶ್ರೇಷ್ಠವಾದಂಥ ನಾಮವಾಗಿದೆ, ಅದ್ಭುತವಾದಂಥ ನಾಮವಾಗಿದೆ. ಯಾರು ಆತನ ಮೊರೆ ಹೋಗುತ್ತಾರೋ ಅವರು ಸುರಕ್ಷಿತವಾಗಿರುತ್ತಾರೆ. ಕೀರ್ತನೆ 91 1ನೇ ವಚನದಲ್ಲಿಯೂ ಕೂಡ ನಾವು ನೋಡುತ್ತೇವೆ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು ಎಂಬುದಾಗಿ. ನಾವು ಆತನ ಬಳಿ ಬರುವುದಾದರೆ, ಆತನ ಮೊರೆ ಹೋಗುವುದಾದರೆ, ಆತನ ಶರಣು ಹೋಗುವುದಾದರೆ ದೇವರು ನಮ್ಮನ್ನು ಆಶೀರ್ವದಿಸುವಾತನಾಗಿದ್ದಾನೆ. ಶತ್ರುಗಳಿಂದ ತಪ್ಪಿಸತಕ್ಕಂಥ ಭದ್ರವಾದ ಬುರುಜು ಆತನಾಗಿದ್ದಾನೆ. ನಿಮ್ಮ ಮೇಲೆ ಎಂಥದ್ದೇ ದುಷ್ಟ ಸೈತಾನನು, ದುಷ್ಟ ಜಂತು, ದುಷ್ಟ ಜನರು ನಿಮ್ಮ ಮೇಲೆ ಬಂದರೂ ಕೂಡ ನೀವು ಯೆಹೋವನನ್ನು ಆಶ್ರಯಿಸಿಕೊಂಡಿರುವಾಗ ಯಾವ ಕೇಡು ನಿಮ್ಮ ಬಳಿ ಬಾರದು, ನಿಮಗೆ ಯಾವ ಹಾನಿಯೂ ಕೂಡ ಉಂಟಾಗದು. ವಿಮೋಚನೆ ಕಾಂಡ 34:5ನೇ ವಾಕ್ಯದಲ್ಲಿ ದೇವರು ಮೋಶೆಗೆ ಈ ರೀತಿ ಪ್ರಕಟವಾಗಿ ಹೇಳುತ್ತಾರೆ, ಯೆಹೋವನು ಕನಿಕರವೂ ದಯೆಯೂ ದೀರ್ಘಶಾಂತಿಯೂ ಪ್ರೀತಿಯು ನಂಬಿಕೆಯೂ ಉಳ್ಳ ದೇವರು ಎಂಬುದಾಗಿ. ಸಾವಿರಾರು ತಲೆಗಳವರೆಗೆ ದಯ ತೋರಿಸುವಂತಹ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ಆತನ ಶರಣ ಹೋಗುವಾಗ, ಆತನ ಆಶ್ರಯವನ್ನು ಬೇಡಿ ಬರುವಾಗ ಆತನು ಪ್ರೀತಿಯುಳ್ಳ ದೇವರಾಗಿದ್ದು, ಕನಿಕರವುಳ್ಳ ದೇವರಾಗಿದ್ದು ನಮ್ಮನ್ನು ಕನಿಕರಿಸುವಾತನಾಗಿದ್ದಾನೆ. ನಮ್ಮ ಮೇಲೆ ಬರುವ ಎಲ್ಲ ಕೇಡುಗಳಿಂದ ಆತನು ತಪ್ಪಿಸುವಾತನಾಗಿದ್ದಾನೆ. ದಾವೀದನ ಜೀವಿತದಲ್ಲಿ ಅನೇಕ ಶತ್ರುಗಳು ಎದುರಾಗುತ್ತಾರೆ, ಸೌಲನು ಎದುರಾಗುತ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ಆ ಎಲ್ಲ ಶತ್ರುಗಳಿಂದ, ಸೌಲನಿಂದ ದೇವರು ತಪ್ಪಿಸಿದಾಗ ಆತನ ಘನಕ್ಕಾಗಿ ದಾವೀದನು ಒಂದು ಪದ್ಯವನ್ನು ಬರೀತಾನೆ. ಅದನ್ನು ಕೀರ್ತನೆ 18:2 ನಾವು ನೋಡ್ತೇವೆ. ಯೆಹೋವನಿಗೆ ಅವನು ಸಾಕ್ಷಿ ನುಡಿಯುತ್ತಾ ಇದ್ದಾನೆ. ಏನೆಂದರೆ, ಯೆಹೋವನು ನನ್ನ ಬಂಡೆಯು, ನನ್ನ ಕೋಟೆಯು, ನನ್ನ ವಿಮೋಚಕನು, ನನ್ನ ಆಶ್ರಯಗಿರಿಯು, ನನ್ನ ಗುರಾಣಿಯು ಆಗಿದ್ದಾನೆ ಎಂಬುದಾಗಿ. ಹೌದು, ಒಂದು ಬಂಡೆಗೆ ನಾವು ಬಡಿಯುವಾಗ ನಮಗೆ ಗಾಯವಾಗುತ್ತದೆ ಹೊರತು ಬಂಡೆಗೆ ಏನೂ ಆಗುವುದಿಲ್ಲ. ಆ ರೀತಿ ದೇವರು ಬಂಡೆಯಾಗಿದ್ದುಕೊಂಡು ನಮ್ಮನ್ನು ರಕ್ಷಿಸುವಾತನಾಗಿದ್ದಾನೆ. ಗುರಾಣಿಗೆ ಬಿಲ್ಲಿನಿಂದ ಹೊಡೆಯುವಾಗ ಬಿಲ್ಲು ಗುರಾಣಿಗೆ ಮಾತ್ರ ತಾಗುತ್ತದೆ ಹೊರತು ಅದರ ಹಿಂದೆಗಡೆ ಸುರಕ್ಷಿತವಾಗಿರುವ ಮಾನವನಿಗೆ ಏನೂ ಆಗುವುದಿಲ್ಲ. ಆ ರೀತಿಯಲ್ಲಿ ಯೆಹೋವ ದೇವರು ನಮಗೆ ಗುರಾಣಿಯಾಗಿದ್ದುಕೊಂಡು ನಮ್ಮ ಮೇಲೆ ಬರುವ ಎಲ್ಲ ಕೇಡುಗಳಿಂದ ಆತನು ತಪ್ಪಿಸುವಾತನಾಗಿದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ದೇವರ ನಾಮವು ಭದ್ರವಾದ ಬುರುಜಾಗಿದೆ. ಯಾರು ಅಲ್ಲಿ ಅಡಗಿಕೊಳ್ಳುತ್ತಾರೋ ಅವರು ಸುರಕ್ಷಿತವಾಗಿರುತ್ತಾರೆ. ಆದ್ದರಿಂದ ನಾವು ಕೂಡ ಹಿಂದೆ ಈ ಯೆಹೋವನ ನಾಮದೊಳಗೆ, ಈ ಭದ್ರವಾದ ಬುರುಜಿನೊಳಗೆ ಬಂದು ಅಡಗಿಕೊಳ್ಳೋಣ. ಆಗ ದೇವರು ನಮ್ಮನ್ನು ಸುರಕ್ಷಿತವಾಗಿ ಕಾಪಾಡುತ್ತಾರೆ. ನಮಗೆ ಅರಿವಿಲ್ಲದೆ ನಮ್ಮ ಮೇಲೆ ಬರುವ ಆ ದುಷ್ಟ ಜನರೆಲ್ಲರನ್ನ, ದುಷ್ಟ ಸೈತಾನನನ್ನ ದೇವರು ಓಡಿಸಿ ಬಿಡುತ್ತಾರೆ. ದೇವರು ಈ ರೀತಿ ನಮ್ಮನ್ನು ಸಂರಕ್ಷಿಸುತ್ತಾರೆ. ಯಾರು ಆತನನ್ನು ಆಶ್ರಯಿಸಿಕೊಳ್ಳುತ್ತಾರೋ ಆತನು ಅವರಿಗೆ ಬಲವಾದ ಬುರುಜಾಗಿದ್ದುಕೊಂಡು ಅವರನ್ನ ಸುರಕ್ಷತೆಯ ಕಡೆಗೆ ನಡೆಸುವಾತನಾಗಿದ್ದಾನೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ಇಂದೇ ನಾವು ಆತನ ಬಳಿಗೆ ಓಡಿ ಬರೋಣ. ಆತನ ಹತ್ತಿರ ಬಂದು ಬಲವಾದ ಬುರುಜಿನೊಳಗೆ ಸುರಕ್ಷಿತವಾಗಿರೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರಪ್ಪ. ನೀನು ನಮಗೆ ಬಲವಾದ ಬುರುಜಾಗಿದ್ದುಕೊಂಡು ಕಾಪಾಡುವಾತನು, ಕಾಯುವಾತನು ಆಗಿದ್ದಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ. ಹಗಲೇಳು ತೂಕಡಿಸದೆ ನಿದ್ರಿಸದೆ ನಮ್ಮನ್ನು ಕಾಯುವಂಥ ದೇವರು ನೀನಾಗಿದ್ದಿ ತಂದೆಯೇ, ನಿನಗೆ ಸ್ತೋತ್ರಪ್ಪ. ನಾವೆಲ್ಲರೂ ನಿನ್ನ ಮೊರೆ ಹೋಗುತ್ತೇವೆ ಕರ್ತನೆ, ನಿನ್ನ ಆಶ್ರಯ ಬೇಡಿ ಬರುತ್ತೇವೆ ಕರ್ತನೆ. ನೀನು ಬಲವಾದ ಬಂಡೆಯಾಗಿದ್ದುಕೊಂಡು, ಬಲವಾದ ಬುರುಜಾಗಿದ್ದುಕೊಂಡು ನಮ್ಮೆಲ್ಲರನ್ನ ಕಾಯ್ದು ಕಾಪಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೆನ್.